ಅಂದರೆ ಕ್ಲಾರಿಟಿ ಇರಬೇಕು ಅಂತೀರಿ. ಕ್ಲಾರಿಟಿಗೆ ಟೂಲ್ ನಾನು ಹೇಳ್ತಾ ಇದ್ದೀನಿ. ಕ್ಲಾರಿಟಿ ಹೇಗೆ ಬರುತ್ತೆ? ಓಕೆ. ಕ್ಲಾರಿಟಿ ಇರಬೇಕು ಅಂತ ಹೇಳೋದು ಸುಲಭ. ಕ್ಲಾರಿಟಿಗೆ ಸೈಂಟಿಫಿಕ್ ಟೂಲ್ ಇದೆ. ಒಂದು, ನಮ್ಮ ಪರ್ಸ್ನಲ್ ಸ್ವಾಟ್ನ ಮಾಡಿಕೊಂಡು ನಮ್ಮ ವೈಶಿಷ್ಟ್ಯತೆ ಕಂಡುಹಿಡ್ಕೋಬೇಕು. ನಮ್ಮ ವೈಶಿಷ್ಟ್ಯತೆಗೆ ಅನುಗುಣವಾದ ವ್ಯಾಪಾರ, ಮತ್ತು ಆ ವ್ಯಾಪಾರಕ್ಕೆ ಮಾರುಕಟ್ಟೆ ಇದೆಯಾ? ಎರಡು ರಿವರ್ಸ್ ಮಾಡ್ಬೋದು. ರಿವರ್ಸ್ ಏನು? ಇದರಲ್ಲಿ ಮಾರುಕಟ್ಟೆ ಇದೆ, ಅದಕ್ಕೆ ಬೇಕಾದಂತಹ ವೈಶಿಷ್ಟ್ಯತೆಯನ್ನು ನಾನು ತಯಾರು ಮಾಡ್ಕೊಳ್ತೀನಿ. ಆದ್ರೆ ನನಗೆ ಈ ವೈಶಿಷ್ಟ್ಯತೆ ಇದೆ, ಅದಕ್ಕೆ ಬೇಕಾದಂಥ ಮಾರುಕಟ್ಟೆಯನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ. ಎರಡೂ ಪಾಸಿಬಿಲಿಟಿ ಇದೆ. ಎರಡಕ್ಕೂ ಸೈಂಟಿಫಿಕ್ ಟೂಲ್ಸ್ ಇದೆ. ಅನೇಕ ಜನ ಮಾರ್ಗದರ್ಶಕರಿದ್ದಾರೆ. ನಾನು ಮಾಡಿದ್ದು ಅಷ್ಟೇ. 2010ರಲ್ಲಿ ಯಾವಾಗ ನನ್ನ ವ್ಯಾಪಾರ ಸರಿಯಾಗಿ ಆಗಲಿಲ್ವೋ, ನಾನೇನು ತೀರ್ಮಾನ ಮಾಡಿದೆ? ವಿವೇಕಾನಂದರು ಹೇಳ್ದಂಗೆ, ನೀವು ಸಕ್ಸಸ್ ಆದರೆ ಸಂತೋಷ, ಫೇಲ್ಯೂರ್ ಆದರೆ ಪಾಠ ಮಾಡಿ, ಬೇರೆಯವ್ರಿಗೆ ಹೇಳ್ಕೊಡಿ ಹೆಂಗೆ ಸಕ್ಸಸ್ ಆಗಬೇಕು ಅಂತ.